ಗ್ಯಾರಂಟಿ ಯೋಜನೆಗಳು ಶಾಸಕರಾಗಿ ನೋಡಿದಾಗ ಜನಸಾಮಾನ್ಯರಾಗಿ ಅಲ್ಲ, ವರನ ಶಾಪನ? ಅದು ವರಾನೆ, ಶಾಪ ಅಂತಾನೆ ಹೇಳಕ್ ಹೋಗಲ್ಲ. ಯಾಕಂದ್ರೆ ಸರ್ಕಾರ ಎಲ್ಲಾ ತರದ ಒಂದು ಹಂತದಲ್ಲಿ ಅದನ್ನ ಯೋಜನೆ ಅನುಷ್ಠಾನಕ್ಕೆ ತಂದಿದೆ. ಏನಾಗ್ತಿದೆ ಅಂದ್ರೆ ಒಂದೆಲ್ಲ ಒಂದ್ ಕಡೆ ಮಿಸ್ಯೂಸ್ ಆಗ್ತಿದೆ ಅನ್ನೋದು ಒಂದ್ ಸ್ವಲ್ಪ ಜನರ ಚರ್ಚೆಗಳು ನಡೀತಿದೆ ಸಾಮಾನ್ಯಕ್ಕೆ. ಬಟ್ ಅದನ್ನ ಸರಿಯಾದ ರೂಪದಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ಇದು ಹೊರೆ ಆಗಲ್ಲ ಸರ್ಕಾರಕ್ಕೆ ಅನ್ನೋ ನನ್ನ ಭಾವನೆ. ಏನು ಸಮಸ್ಯೆ ಆಗಲ್ಲ ಅಂತ. ಏನಾಗ್ತೈತೆ ಅಂದ್ರೆ ಕೆಲವರು ಹೇಳೋದು, ನನ್ಗಂತೂ ನನ್ನ ಗಮನಕ್ಕೆ ಬಂದಿಲ್ಲ, ಯೋಜನೆ ಬಂದ್ಮೇಲೆ ಜನ ಬೇರೆ ಬೇರೆ ಆಧಾರ್ ಕಾರ್ಡ್ ಇದು ರೇಷನ್ ಕಾರ್ಡ್ ಮಾಡ್ಸಕ್ ಕೊಡ್ತಾರೆ ಅಂತ. ಬಟ್ ಸರ್ಕಾರ ರೇಷನ್ ಕಾರ್ಡ್ ಮಾಡ್ತಿಲ್ಲ. ಹೌದು, ಅದೊಂದು ಸುಳ್ಳು ಸುದ್ದಿ ಅದು ಆಕ್ಚುಲಿ. ಹೊಸ ರೇಷನ್ ಕಾರ್ಡ್ ನ ಸರ್ಕಾರ ಇವತ್ತರೆಗೂ ಕೊಟ್ಟಿಲ್ಲ. ಇದನ್ನ ರೆಕ್ಟಿಫೈ ಮಾಡಿದ್ದಾರೆ. ಈಗ ಏನಾಗಿದೆ, ಈ ಯೋಜನೆ ಶಕ್ತಿ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಬಂದ್ಮೇಲೆ ಮನೆಯ ಯಜಮಾನಿನೇ ಮೊದಲನೇ ಹೆಸರು ಬರ್ಬೇಕು ಅನ್ನೋದ್ರಿಂದ ಅದೊಂದು ಕರೆಕ್ಷನ್ ಮಾಡಿದ್ದಾರೆ. ಬಿಟ್ರೆ ಈಗ ನನ್ಗೆ ನಾನೀಗ ಸಪ್ರೇಟ್ ಆಗಿದ್ದೀನಿ ಅಂತ ಹೇಳಿ ನಂಗೇನು ಹೊಸ ಕಾರ್ಡ್ ಕೊಡ ಅಂತ ಏನು ಪ್ರಮೇಯ ಬಂದಿಲ್ಲ. ಗಣೇಶ್ ಪ್ರಸಾದ್ ಅವರು ಗುಂಡ್ಲುಪೇಟೆಗೆ ಮಾತ್ರ ಶಾಸಕರಲ್ಲ. ಈ ಕಡೆ ವಯನಾಡು ಭಾಗದ ಕನ್ನಡಿಗರ ಸಮಸ್ಯೆನೂ ಕೇಳಬೇಕು, ಆ ಕಡೆ ತಮಿಳ್ನಾಡು ಭಾಗದ ಕನ್ನಡಿಗರ ಸಮಸ್ಯೆ ಕೇಳಬೇಕು. ಯಾಕಂದರೆ ನೆನ್ನೆ ತಾನೇ ವಯನಾಡಲ್ಲಿ ಹೋಗಿದ್ರಿ, ಕನ್ನಡಿಗ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿದೆ. ಈ ಸಮಸ್ಯೆಗಳೇ ದೊಡ್ಡ ಮಟ್ಟದಲ್ಲಿ ತಿರುಗುವಾಗ ಮತ್ತೆರಡು ರಾಜ್ಯದಲ್ಲಿ ಕನ್ನಡಿಗರ ಜವಾಬ್ದಾರಿ. ಯಾಕಂದರೆ ನೀವು ಈ ಭಾಗ ಶಾಸಕರಾಗಿರೋದ್ರಿಂದ ಗಡಿಯಲ್ಲಿ ಎಷ್ಟು ಸವಾಲು ಅನ್ಸುತ್ತೆ? ಒಂದ್ ಕಡೆ ಮಾನವೀಯತೆ ದೃಷ್ಟಿಯಲ್ಲಿ ಇರ್ಬೇಕು. ಯಾಕಂದ್ರೆ ಇವತ್ತು ನಮ್ಮ ಕನ್ನಡಿಗರು ಒಂದ್ ಕಡೆ, ಇನ್ನೊಂದ್ ಕಡೆ ಸಾಮಾನ್ಯ ಜನ. ಯಾಕಂದ್ರೆ ಇವತ್ತು ಹೋಗಿ ನೋಡಿದಾಗ ಚೋರನ್ ಮಾಲ್ ಅಂತ ಊರು, ನಾನು ಅಲ್ಲಿ DC ಪರ್ಮಿಷನ್ ತಗೊಂಡೇ ಹೋಗಿದ್ದೆ. ಅಲ್ಲಿ ಹೋಗಿ ನೋಡಿದ್ರೆ ಆ ಊರೇ ಮುಳುಗೋಗಿದೆ. ಆ ಊರೇ ಇಲ್ಲ. ಇವತ್ತು ನಾವ್ ಅದೇ ಅನ್ಕೋತಿದ್ವಿ, ಒಂದ್ ಪೆನ್ ಕಳ್ದೋದ್ರೆ ಯೋಚನೆ ಮಾಡ್ತೀವಿ ನಾವು, ಕರೆಕ್ಟ್, ಅನ್ಯವಾಗ ಪೆನ್ ಕಳ್ಕೊಂಬಿಟ್ವಲ್ಲ ಅಂತ. ಅದು 5 ರೂಪಾಯಿ ಇರ್ಬೋದು, 500 ರೂಪಾಯಿ ಇರ್ಬೋದು, 5,000 ಇರ್ಬೋದು. ಆದ್ರೆ ಇವತ್ತು ಆ ಊರಲ್ಲಿ ಜನನ ಅವರ ನೆಂಟರುಗಳನ್ನ, ಅವ್ರ ಮನೇಲಿದ್ದಂತ ಸಾಮಾನುಗಳು, ಅವ್ರಿಗೆ ಉಪಯೋಗಿಸಿದಂತ ಬಟ್ಟೆಗಳು, ಅವ್ರು ಇಟ್ಕೊಂಡಿದ್ದಂತ, ಈಗ ಎಷ್ಟೊಂದ್ ಜನ ಈಗ ನಾವೇ ನೋಡ್ತಿರ್ತೀವಿ, ನಮ್ ತಾತಂದು ಸ್ಪೆಕ್ಸ್ ಅಂತ ಇಟ್ಟಿರ್ತಾರೆ, ನಮ್ ತಾತಂದು ವಾಚ್ ಅಂತ ಇಟ್ಟಿರ್ತಾರೆ. ಅವೆಲ್ಲ ನೀರಲ್ಲಿ ಕೊಚ್ಚೋಗಿದೆ. ಜೀವನಾನು ಕೊಚ್ಚೋಗಿದೆ. ಕಾರ್ಗಳೆಲ್ಲ ಮುಳುಗೋಗಿದೆ. ಹಸು ಕರುಗಳು ಸಿಕ್ತಿಲ್ಲ, ಅವ್ರು ಸಾಕಿದಂತ ಪ್ರಾಣಿಗಳು ಸಿಕ್ತಿಲ್ಲ, ಅವ್ರ ನೆಂಟರುಗಳು ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಈಗ ನಾವು ಸುಮ್ಮನೆ ಸಾಮಾನ್ಯಕ್ಕೆ ಹೇಳೋದು, ಜನರಲ್ ಆಗಿ ನಾವು ಫೋನ್ ಎತ್ತಿದ್ರೆ 10 ಸಲ ಮಾಡ್ತಾರೆ. ಹೌದು, ಯಾಕೆ ಎತ್ತಲಿಲ್ಲ, ಅಥವಾ ತಿರ್ಗಾ ರಿಪೀಟೆಡ್ ಆಗಿ ಅವ್ರಿಗೆ ಟೆನ್ಷನ್ನು, ಏನೋ MLA ಅವ್ರು ಯಾಕೆ ಫೋನ್ ಎತ್ತಿಲ್ಲ ಅಂತನೋ, ಅಥವಾ ಮನೆಯವ್ರು ಯಾರೋ ಫೋನ್ ಎತ್ತಿಲ್ಲ ಅಂತ ಜನರಲ್ ಆಗಿ. ಆದ್ರೆ ಇವತ್ತು ಅವ್ರಿಗೆ ಫೋನ್ ಕನೆಕ್ಟಿವಿಟಿನೇ ಸಿಕ್ತಿಲ್ಲ. ನಾವೇನು ಹೇಳ್ತಾ ಇದ್ವಿ, ಮೊಬೈಲ್ ಬಂದ್ಬಿಟ್ಟಿದೆ, ಎಲ್ಲ ಸಿಕ್ಬಿಡ್ತದೆ, ಎಲ್ಲ ಗೊತ್ತಾಗೋಗ್ತದೆ, ವಿಡಿಯೋ ಕಾಲ್ ಮಾಡ್ಬೋದು, ಅದ್ ಮಾಡ್ಬೋದು, ಇದ್ ಮಾಡ್ಬೋದು ಅಂತ. ಬಟ್ ಇವತ್ತು ಏನಿದ್ರು ಆ ಊರಲ್ಲಿ ಪ್ರಯೋಜನಕ್ಕೆ ಬರ್ತಿಲ್ವಲ್ಲ. ಏನ್ ಟೆಕ್ನಾಲಜಿ ಇದ್ರೆ ಪ್ರಕೃತಿ ಮುಂದೆ ಎಲ್ಲ ಶೂನ್ಯ ಆಗ್ಬಿಟ್ಟಿದೆ. ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡ್ಬೇಕು. NDRF ಅವರು ವಿತಿನ್ 79 hours ಒಂದು ಬ್ರಿಡ್ಜ್ ಕಟ್ಟಿದ್ದಾರೆ. ಅದ್ರ ಮೇಲೆ ಹೋಗಿದ್ವಿ ನಾವು. ಅದು ನೋಡಿದ್ರೆ ನಿಜವಾಗ್ಲೂ ನಮ್ಮಲ್ಲಿ ಟೆಕ್ನಾಲಜಿ ಇರೋದ್ರಿಂದ ಅಡ್ವಾನ್ಸ್ ಆಗಿ ಅನುಕೂಲ ಆಗಿದೆ ಪಾಪ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.